ಕುಡಿಯಬೇಡಿ, ಕುಡಿದು ವಾಹನ ಚಲಾಯಿಸಬೇಡಿ ಅಂತ ರೋಡ್ಗಳಲ್ಲಿ ಟ್ರಾಫಿಕ್ ಪೊಲೀಸರು ಸೈನ್ ಬೋರ್ಡ್ಗಳನ್ನು ಹಾಕಿರ್ತಾರೆ. ಆದರೆ ನಮ್ಮ ಜನ ಮಾತ್ರ ಕ್ಯಾರೆ ಅನ್ನಲ್ಲ, ಕುಡಿದು ಗಾಡಿ ಓಡಿಸಿ ಸಿಕ್ಕಿ ಬೀಳ್ತಾರೆ. ಅದೇ ರೀತಿ ಇಲ್ಲೊಬ್ಬ ಕಾರ್ ಮಾಲೀಕ ಕುಡಿದ ಅಮಲಿನಲ್ಲಿ ಏನ್ ಮಾಡಿದ್ದಾನೆ ಗೊತ್ತಾ? ಆ ಭಯಾನಕ ಸ್ಟೋರಿ ಎಲ್ಲಿದೆ ನೋಡಿ. ಇಂದಿರಾ ನಗರದಲ್ಲಿ ತಪ್ಪಿದ ಭಾರೀ ಅನಾಹುತ. ಡಿವೈಡರ್ ಜಂಪ್, ಹೋಟೆಲ್ಗೆ ಕಾರು ಡಿಕ್ಕಿ. ಡೆಡ್ಲಿ ಆಕ್ಸಿಡೆಂಟ್, 8 ಮಂದಿ ಜಸ್ಟ್ ಮಿಸ್. ಅಬ್ಬಬ್ಬಾ, ಥೇಟ್ ಸಿನಿಮಾ ಸ್ಟೈಲ್ ನಲ್ಲಿ ಅಡ್ಡಾದಿಡ್ಡಿ ಬಂದ ಕಾರು ಡಿವೈಡರ್ ಅನ್ನ ಜಂಪ್ ಮಾಡಿ ಹೋಟೆಲ್ಗೆ ಡಿಕ್ಕಿ ಹೊಡೆದ ಈ ದೃಶ್ಯ ನಿಜಕ್ಕೂ ನೋಡೋರಯದೆ ಜಲ್ಲೆನಿಸುತ್ತೆ. ಇನ್ನು ಈ ಡೆಡ್ಲಿ ಆಕ್ಸಿಡೆಂಟ್ ಅನ್ನ ಕಣ್ಣಾರೆ ಕಂಡವರು, ಅದರಲ್ಲೂ ಆ ಕಾರಿನ ಹೊಡೆತದಿಂದ ಜಸ್ಟ್ ಮಿಸ್ ಆದವರ ಸ್ಥಿತಿ ಹೇಗಿರಬೇಡ, ಒಮ್ಮೆ ನೀವೇ ಥಿಂಕ್ ಮಾಡಿ. ಅದೇನೋ ಹೇಳ್ತಾರಲ್ಲ, ಜೀವ ಬಾಯಿಗೆ ಬಂದಿತ್ತು ಅಂತ, ಹಾಗಾಗಿರುತ್ತೆ ಪಾಪ. ಇಷ್ಟಕ್ಕೂ ಈ ಭಯಾನಕ ಆಕ್ಸಿಡೆಂಟ್ ಆಗಿರೋದು ಬೆಂಗಳೂರಿನ ಇಂದಿರಾನಗರದಲ್ಲಿ. ಮೊನ್ನೆ ಅಂದ್ರೆ ಗುರುವಾರ ರಾತ್ರಿ 11:34 ವೇಳೆ ಕಾರನ್ನ ಅಡ್ಡಾದಿಡ್ಡಿಯಾಗಿ ಡ್ರೈವ್ ಮಾಡಿಕೊಂಡು ಬಂದ ಕಾರು ಚಾಲಕ ಏಕಾಏಕಿ ಇಂದಿರಾನಗರ 100 ಫೀಟ್ ರೋಡ್ನ ಡಿವೈಡರ್ ಹಾರಿದ ರಭಸ ಹೇಗಿತ್ತು ಅಂದ್ರೆ, ಕಾರು ಸುಮಾರು 5 ಅಡಿಯಷ್ಟು ಜಂಪ್ ಮಾಡಿ ಮುಂದೆ ಇದ್ದ ಹೋಟೆಲ್ಗೆ ಬಂದು ಡಿಕ್ಕಿ ಹೊಡೆದಿತ್ತು. ದಾಟ್ ತಕ್ಷಣ ಅಮ್ಮ ಹೊಡೆದ ನನಗೆ ಚಮ್ಮಕ್ ತೋರಿಸ್ತಾ ಇವಾಗ ಸರಿ ಏನೋ ಬಿಟ್ಟು ನಾನು ದಾಟ್ ಹೊಡಿತಾ ಇದ್ದೀವಿ ಸೊಟ್ಟು ನಮ್ಗೇನೋ ಬಿಡ್ತಾ ಅಂತ ನಮ್ಗೆ ಚಮಕ್ ತೋರಿಸ್ದ. ಏನಿಲ್ಲ ಹಾಡು ಅದಕ್ಕೆ ಬಿಟ್ಬಿಡ್ತಾನೆ ಆ ಮನೆಗೆ ಅನ್ಕೊಂಡಿದ್ರೆ ಎಲ್ಲ ಊಡ ಹಾಕೊಂಡು ಸ್ಟ್ರೈಟ್ ಆಗಿ ಬಿಟ್ಬಿಟ್ಟು ನುಗ್ಗಿದ ಒಳಗಡೆ ಇಂಡಿಯನ್ಗೆ ಹೊಡೆದ ಬ್ರೋ ಪಾಪ ಅಲ್ಲಿದ್ದಾನೆ. ವಿಪರ್ಯಾಸ ಅಂದ್ರೆ ಅದೇ ಕಾರ್ ಜಂಪ್ ಮಾಡಿದ ವೇಳೆ ಇಬ್ಬರು ಡೆಲಿವರಿ ಬಾಯ್ಸ್ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ರೆ, ಊಟ ಮುಗಿಸಿ ಮಾತುಕತೆಯಲ್ಲಿ ತೊಡಗಿದ್ದ 5-6 ಜನ ಫ್ರೆಂಡ್ಸ್ ಡಿವೈಡರ್ ಡಿಕ್ಕಿ ಹೊಡೆದ ಶಬ್ದ ಕೇಳಿ ತಪ್ಪಿಸಿಕೊಂಡಿದ್ರು. ಸ್ವಲ್ಪ ಯಾಮಾರಿದ್ರು ದೊಡ್ಡ ಅನಾಹುತವೇ ನಡೆದು ಹೋಗಿ ಪ್ರಾಣಾಪಾಯ ಸಂಭವಿಸುತ್ತಿತ್ತು. ಅಪಘಾತಕ್ಕೆ ಕಾರಣವಾಗಿತ್ತು ಅತಿಯಾದ ಮದ್ಯಪಾನ. ಪಾರ್ಟಿ ಜೋಶ್, ರ್ಯಾಶ್ ಡ್ರೈವಿಂಗ್, ಡೆಡ್ಲಿ ಡಿಕ್ಕಿ. ಇನ್ನು ಈ ಭೀಕರ ಅಪಘಾತಕ್ಕೆ ಕಾರು ಮಾಲೀಕನ ಎಡವಟ್ಟೆ ಕಾರಣ. ಡ್ರೈವರ್ ಜೊತೆ ಎಣ್ಣೆ ಪಾರ್ಟಿಗೆ ಹೋಗಿದ್ದ ಕಾರು ಮಾಲೀಕ ಡ್ರೈವರ್ಗೂ ಎಣ್ಣೆ ಕುಡಿಸಿದ್ದ. ಕೊನೆಗೆ ನಾನೇ ಕಾರ್ ಡ್ರೈವ್ ಮಾಡ್ತೀನಿ ಅಂತ ಸ್ಟೇರಿಂಗ್ ಹಿಡಿದಿದ್ದನಂತೆ. ಹಾಗೆ ಇಂದಿರಾನಗರದ 18ನೇ ಮುಖ್ಯ ರಸ್ತೆಯಿಂದ ಬಂದ ಸ್ಕೋಡಾ ಕಾರು ಮಾಲೀಕ ದೊಮಲೂರು ಫ್ಲೈಓವರ್ನತ್ತ ಎಡಕ್ಕೆ ತಿರುಗಬೇಕಿದ್ದು, ಎಣ್ಣೆ ಏಟಲ್ಲಿ ನೇರವಾಗಿ ಮುನ್ನುಗ್ಗಿ ಡಿವೈಡರ್ ಹಾರಿಸಿದ್ದಾನೆ. ದೇವ್ರ ದಯೆ, ಈ ಡೆಡ್ಲಿ ಆಕ್ಸಿಡೆಂಟ್ ವೇಳೆ ಯಾರಿಗೂ ಪ್ರಾಣ ಹಾನಿಯಾಗಿಲ್ಲ ಅನ್ನೋದೇ ಸಂತೋಷದ ಸುದ್ದಿ. ಆದ್ರೆ ಅಪಘಾತದಿಂದ ಕಾರಿನ ಮುಖ ಮೂತಿ ಜಖಮಾಗಿದ್ದು, ಕಾರು ಚಾಲಕನ ವಿರುದ್ಧ ಕೇಸ್ ದಾಖಲಿಸಿಕೊಂಡಿರೋ ಜೀವನ್ ಭೀಮಾನಗರ ಸಂಚಾರಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ರವಿ ಜೊತೆ SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಬೆಂಗಳೂರು.